ಯಾರಮ್ಮ ನೀನು ರೋಡಲ್ಲಿ ಬಸ್ ನಿಲ್ಲಿಸ್ತಾ ಇದೀಯಾ? ಬಸ್ ಸ್ಟ್ಯಾಂಡ್ ಅಲ್ಲಿ ಇರ್ಬೇಕಾದ ಬಸ್ಸು ಬಸ್ ಸ್ಟ್ಯಾಂಡ್ ಇಂದ ರೋಡ್ ಬಂದ್ಮೇಲೆ ರೋಡಲ್ಲಿ ಬಸ್ ನಿಲ್ಸ್ತೆ ಇನ್ನೆಲ್ಲ ನಿಲ್ಸಕಾತೆ? ರೇ, ನಮ್ದು ಪಂಚುವಾಲಿಟಿ ಬಸ್ಸು. 10 ಕಾಲಿಗೆ ಹೊರಡೋ ಬಸ್ಸು. ನಿಮ್ಗೋಸ್ಕರ 10:15 ಆದ್ರೂ ಬಸ್ ಸ್ಟ್ಯಾಂಡ್ ಅಲ್ಲೇ ಕಾಯ್ಕೊಂಡಿರಕ್ಕಾಗುತ್ತಾ? ನಮ್ ದೇಶದಲ್ಲಿ ಮಂತ್ರಿಗಳಿರೋವರೆಗೂ ನಮ್ಗೋಸ್ಕರ ನೀವು ಕಾಯಲೇಬೇಕು. ನಾನು ಅವರಿಂದನೇ ಲೇಟು. ಈಗ ಟೈಮ್ ಎಷ್ಟು? ಇದು ಬೇರೆ. 10:35. 10. ಡ್ರೈವರ್, ನಿಮ್ ವಾಚ್ ಅಲ್ಲಿ ಟೈಮ್ ಎಷ್ಟು? 10:25. ಇದು ಬೇರೆ ನಿಂತು ಹೋಗಿದೆ. ಯೋ ಕಂಡಕ್ಟರ್, ಮೊದಲು ನಿಮ್ ಗಡಿಯಾರಗಳನ್ನ ಸರಿ ಮಾಡ್ಕೊಳ್ಳಿ, ಆಮೇಲೆ ಪಂಕ್ಚುಯಾಲಿಟಿ ಬಗ್ಗೆ ಮಾತಾಡಿ. ಸರಿ ಸರಿ, ಟಿಕೆಟ್ ಕೊಡಮ್ಮ. ರಾಜು, ಟಿಕೆಟ್ ಕೊಡೋ. 19:20 ಅಲ್ಲೋಗಿ ನಡಿ. ಗೊತ್ತಿಲ್ಲದೆ ಓಟ್ ಹಾಕಿದ್ದಕ್ಕೆ ಇವ್ರ ಹತ್ರ ಎಲ್ಲ ನಾನು ಅನಿಸ್ಕೋಬೇಕು. ಚಚೆ, ನಿನ್ ಟೈಮ್ ಚೆನ್ನಾಗಿಲ್ಲ ಅಂತ ಕಾಣುತ್ತೆ. ನಿನ್ ಕಾಲನ್ ನನ್ ಕಾಲಕ್ಕೆ ಕೊಟ್ಟು ನನ್ನನ್ ಬೀಳ್ಸಿ ನೀನ್ ಸಾರಿ ಹೇಳ್ಬೇಕು ಅನ್ಕೊಂಡೆ. ಆದ್ರೆ ನನ್ ಕಾಲನ್ ನಿನ್ ಕಾಲ್ ಮೇಲೆ ಇಟ್ಟು ನಾನೇ ಸಾರಿ ಕೇಳ್ತೀನಿ. ಸಾರಿ. ನಿನ್ ಆಟ ಎಲ್ಲ ನನ್ನ ಹತ್ರ ನಡೆಯೋದಿಲ್ಲ. ಇನ್ನೆರಡು ದಿನ ನೀನ್ ನಡೆಯಕ್ಕೂ ಆಗೋದಿಲ್ಲ. ಯೋ ಡ್ರೈವರ್, ನಾನ್ ಬಸ್ ಹತ್ತಿ 5 ನಿಮಿಷ ಆಯ್ತು. ನನ್ ಮುಖ ಏನ್ ನೋಡ್ತಾ ಇದ್ಯಾ? ನನ್ ಮುಖದಲ್ಲ ರೋಡ್ ಇದೆ. ಮುಂದೆ ರೋಡ್ ನೋಡ್ಕೊಂಡು ಬಸ್ ಓಡ್ಸಯ್ಯ. ಅಬ್ಬಬ್ಬಬ್ಬ, ಈ ಬಸ್ಗಿಂತಲೂ ಇವರೇ ಸ್ಪೀಡ್ ಅಲ್ಲಪ್ಪ. ನನ್ ಕಣ್ ನನ್ ಕೈಗೆ ಸಿಕ್ತಲ್ವಲ್ಲಪ್ಪ. ಅಯ್ಯೋ, ಏನಪ್ಪ ಇದು? ಸಡನ್ ಆಗಿ ಇದು ಬಂದು ನನ್ನ ತಲೆ ಮೇಲೆ ನಿಂತಿದೆ. ಯೋ ಸಡನ್ ಆಗಿ ನಾವು ಬ್ರೇಕ್ ಹಾಕಿದ್ದಕ್ಕೆ ನೀನು ಬಚಾವಾದೆ. ನೋಡೋದಕ್ಕೆ ದೊಡ್ಡ ಮನುಷ್ಯನ ತರ ಕಾಣ್ತೀಯ. ಚಿಲ್ಡ್ರೆ ತರ ಅಂಬೆಗಾಲ್ ಇಟ್ಕೊಂಡು ಆಡ್ತಾ ಇದೆಯಲ್ಲ. ನಾನ್ ಚಿಲ್ಡ್ರೆ ಮನುಷ್ಯನೇ ಕಣಯ್ಯ. ಗೊತ್ತಿಲ್ದೆ ದೊಡ್ಡ ಮನುಷ್ಯ ಆಗ್ಬಿಟ್ಟೆ ಅಷ್ಟೇ. ಏನ್ ಮಾಡೋದು, ನನ್ ಕಾರ್ ಕಣ್ ಕಾಣಿಸ್ತಾ ಇಲ್ಲ. ಅಂದ್ರೆ ನನ್ ಕಾರ್ ಹೆಡ್ಲೈಟ್ಸ್ ಕೆಲಸ ಮಾಡ್ತಿಲ್ಲ ಅಂದೆ. ಓ, ಅದು ನಿಂತರಾನೇ ಅನ್ನೋ. ಇಲ್ಲ ನೋಡಿ, ನಾನು ಫಾಂಡ್ ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟರ್. ನಿಮ್ ಬಸ್ಸಲ್ಲಿ ಒಂದು ಸೀಟ್ ಖಾಲಿ ಇದ್ರೆ ನಿಮ್ಮ ಕಂಪನಿ ಕೊಡ್ತೀನಿ. ಸರಿ, 95 ರೂಪಾಯಿ ಕೊಡು. ತಗೊಳ್ಳಿ. ಯೋ ಡ್ರೈವರ್, ಸರ್, ಹೆಡ್ಲೈಟ್ಸ್ ಎಲ್ಲ ರಿಪೇರ್ ಮಾಡ್ಕೊಂಡು ನೀನು ಬೆಂಗಳೂರು ಬಂದ್ಬಿಡು. ಆಯ್ತು ಸರ್. ಥ್ಯಾಂಕ್ ಯು. ಯೋ 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 ಚಿಲ್ಲರೆ ಕೊಡಯ್ಯ. ಅಯ್ಯ, ದೊಡ್ಡ ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತೀಯ, ಚಿಲ್ಡ್ರೆ ಕೇಳ್ತೀಯಲ್ಲಯ್ಯ. ಮಿಸ್ಟರ್ ಬಸ್ ಕಂಡಕ್ಟರ್, ನೀನ್ ಚಿಲ್ಲರೆ ತರ ಆಡ್ಬೇಡ. ಒಂದೇ ಒಂದ್ಸಲ ರಜನಿಕಾಂತ್ ನೆನೆಸ್ಕೊ. ರೈಟ್ ರೈಟ್. ವಿಮಾನಸ್ಯ ಗೋತ್ರ ವಿಷ್ಣು. ವಿಷ್ಣು ಗೋತ್ರೋದ್ಭವಸ್ಯ ನಕ್ಷತ್ರ ಸ್ವಾತಿ. ಸ್ವಾತಿ ನಕ್ಷತ್ರೇನ ಹೆಸರು ರಂಗನಾಥ್. ಶ್ರೀ ರಂಗನಾಥ ನಾಮಧೇಯಸ್ಯ ಕ್ಷೇಮ ಸ್ಥೈರ್ಯ ವಿಜಯ. ಅಪ್ಪ, ನಮ್ಮಪ್ಪ ಗಣೇಶಪ್ಪ. ನನ್ನ ಹತ್ರ ಈ ಡಿಗ್ರಿಗಳೆಲ್ಲ ಇವೆ, ಎಲ್ಲಾದ್ರಲ್ಲೂ ಫಸ್ಟ್ ಕ್ಲಾಸ್. ಆದ್ರೆ ಒಂದು ಮಾತ್ರ ಇಲ್ಲ, ಇನ್ಫ್ಲೂಯೆನ್ಸ್. ಅದಕ್ಕೆ ನಿನಗೆ ಅರ್ಚನೆ ಮಾಡಿಸ್ತಿರೋದು, ಬಸ್ಕಿ ಹೊಡೆದಿದ್ದು, ಸಾಷ್ಟಾಂಗ ನಮಸ್ಕಾರ ಮಾಡಿದ್ದು. ನನಗೆ ನಿನ್ನ ಇನ್ಫ್ಲೂಯೆನ್ಸ್ ಇಂದ ಕೆಲಸ ಬೇಕು. ಇಲ್ಲೂ ಲಂಚನಾ? ಸರಿಯಾಗಿ ಅರ್ಚನೆ ಮಾಡಿದ್ರ? ಓಹೋ, ಎಂತ ಮಾತು ಮಾರಾಯ ನೀನು ಹೇಳುವುದು. ಪೂಜೆಯನ್ನು ಬಹಳ ಚೆನ್ನಾಗಿ ಮಾಡಿದ್ದೇನೆ. ಇಂಟರ್ವ್ಯೂನಲ್ಲಿ ನಿನಗೆ ಕೆಲಸ ಸಿಗುವುದು ಗ್ಯಾರಂಟಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಓಹ್, ಇಲ್ಲಿದೆ ನನ್ನ ಕಣ್ಣು. ಈಗೆಲ್ಲ ಕಾಣಿಸ್ತಾ ಇದೆ. ಸಾರಿ ಸರ್, ಡಿಕ್ಕಿ ಹೊಡೆದಿದ್ದಕ್ಕೆ. ಮೊದಲು ಕನ್ನಡಕ ಸರಿಯಾಗಿ ಹಾಕಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪುರೋಹಿತ್ರೆ, ನನ್ನ ಹೆಸರಿಗೊಂದು ಅರ್ಚನೆ ಮಾಡಿ. ಅರ್ಚನೆ ಟಿಕೆಟ್ ಉಂಟು? ಆ ಕನ್ನಡಕ ಆರ್ತಿ ತಟ್ಟೆ ಕೆಳಗೆ ಕೊಟ್ನಲ್ಲ, ಅದೇ ಅರ್ಚನೆ ಟಿಕೆಟ್. ಹೆಸರು ಜಾನಕಿ, ಕಶ್ಯಪ ಗೋತ್ರ, ಧನಿಷ್ಠ ನಕ್ಷತ್ರ.
ಇದನ್ನ ಅಲ್ಲಿಟ್ಟು ಪೂಜೆ ಮಾಡ್ಕೊಡಿ. ಹ್ಮ್ ಈ ಕೆಲ್ಸ ನನ್ಗೆ ಸಿಗೋ ಹಾಗೆ ಮಾಡಪ್ಪ ಗಣೇಶಪ್ಪ. ಎಕ್ಸ್ಕ್ಯೂಸ್ ಮೀ. ಅಮ್ಮ ಜಾನಕಿ BA, ಒಳಗಡೆ ಇರೋರು ಮಿಸ್ಟರ್ ರಂಗನಾಥ್ BA BCom MCom ಗೋಲ್ಡ್ ಮೆಡಲಿಸ್ಟು. ನೀನು ಬಂದಿರೋದು ಅದೇ ಇಂಟರ್ವ್ಯೂಗೆ ಅಂತ ನಂಗೆ ಗೊತ್ತು. ಅವರು ಡಿಗ್ರಿಗಳ ಮುಂದೆ ನಿನ್ನ ಡಿಗ್ರಿ ವೇಸ್ಟು. ನನ್ನ ಟೈಮು ವೇಸ್ಟ್ ಮಾಡಿದೆ, ನಿನ್ನ ಟೈಮು ವೇಸ್ಟ್ ಮಾಡಿದೆ, ನಮ್ಮ ಮ್ಯಾನೇಜರ್ ಟೈಮು ವೇಸ್ಟ್ ಮಾಡಿದೆ. ಇಲ್ಲಿಂದ ಜಾಗ ಖಾಲಿ ಮಾಡಮ್ಮ. ಅಪ್ಪ ಮಂಚಯ್ಯ, ಅಮ್ಮ ಇವತ್ತಿಂದ ನಿನ್ ಹೆಸರು ಬದಲಾಯಿಸ್ಕೊ. ಏನಂತಮ್ಮ? ಲಂಚಯ್ಯ ಅಂತ. ನಿನ್ ಜೇಬಲ್ಲಿರೋ 10 ರೂಪಾಯಿ ಆ ರಂಗನಾಥ್ ಕೊಟ್ಟಿದ್ ಲಂಚ ಅಂತ ನನಗ್ ಗೊತ್ತು. ಹೆಂಗ್ ಗೊತ್ತಾಯ್ತಮ್ಮ? ದೇವ್ರಿಗೆ ಲಂಚ ಕೊಟ್ಟೋನು ಇನ್ ನಿನಗ್ ಲಂಚ ಕೊಡದೆ ಇರ್ತಾನ? ಈ ಲಂಚದ ವಿಷಯ ನಿಮ್ ಮ್ಯಾನೇಜರ್ ಗೊತ್ತಿಲ್ಲ. ಲಂಚ್ ಟೈಮಲ್ಲಿ ಅವ್ರು ಹೊರಗ್ ಬಂದಾಗ ಈ ವಿಷಯ ನಾನು ಅವ್ರಿಗೆ ಹೇಳ್ತೀನಿ. ಅಯ್ಯಯ್ಯೋ, ಎರಡರಲ್ಲಿ ಯಾವ್ದು ಬೆಟ್ರು ನೀನೇ ಡಿಸೈಡ್ ಮಾಡ್ಕೊ. ನನ್ನನ್ ಒಳಗ್ ಬಿಡ್ತೀಯಾ ಇಲ್ಲ ನೀನೇ ಹೊರಗ್ ಹೋಗ್ತೀಯಾ? ಅಮ್ಮ ಜಾನಕಮ್ಮ, ಮ್ಯಾನೇಜರ್ ಹತ್ರ ಏನು ಹೇಳ್ಬೇಡಮ್ಮ, ನೀನು ಒಳಗೋಗಮ್ಮ. ವಿಶ್ ಯು ಬ್ಯಾಡ್ ಲಕ್. ಮಿಸ್ಟರ್ ರಂಗನಾಥ್, BA BCom MCom. ಕನ್ನಡಕ ಹಾಕೊಳ್ಳಿ. ಸಾರಿ ಮೇಡಮ್. ಇಂಟರ್ವ್ಯೂ ಎಷ್ಟೊತ್ತಿಗೆ? 10:15. ಈಗ ಟೈಮ್ ಎಷ್ಟು? 10:15. ಇಷ್ಟು ಬೇಗ ಯಾಕೆ ಬಂದ್ರಿ? ಲೇಟ್ ಆಗಬಾರ್ದು ಅಂತ. ಓ ಐ ಸಿ. ಕೂತ್ಕೊಳ್ಳಿ. ಪರವಾಗಿಲ್ಲ. ನಾನು ಸುರಾನ್. ಥ್ಯಾಂಕ್ ಯು. ಸುರಾನ್. ಹಲೋ. What is your phone number, madam? 100. Excuse me? Please sit down, madam. Thank you. Can I use your phone? By all means, madam. ಇನ್ನು 5 ನಿಮಿಷ ಬಿಟ್ಟು ಆ ವಿಸಿಟರ್ಸ್ ರೂಮಿಗೆ ಫೋನ್ ಮಾಡಿ. Okay, madam. ಓಹ್, ತುಂಬಾ ದೊಡ್ಡ ಆಫೀಸರ್ ಅಂತ ಕಾಣಿಸುತ್ತಲ್ಲಪ್ಪ. ಸರ್ಟಿಫಿಕೇಟ್ಸ್. ಅದು NCC ಸರ್ಟಿಫಿಕೇಟ್. ಐ ಸಿ. ಅದು ಕಾನ್ವೊಕೇಶನ್. ಗುಡ್. ಅದು ಡಿಬೇಟ್. ವೆರಿ ಗುಡ್. ಅದು ಗೋಲ್ಡ್ ಮೆಡಲ್ ಸರ್ಟಿಫಿಕೇಟ್. ಫ್ಯಾಂಟಾಸ್ಟಿಕ್. ಹಲೋ. 5 ನಿಮಿಷ ಬಿಟ್ಟು ಫೋನ್ ಮಾಡು ಅಂದ್ರಲ್ಲ ಮೇಡಮ್. ಇನ್ನೊಂದ್ಸರಿ ನಾನು ನೋಡ್ ಕಣ್ ಹೊಡೆದ್ರೆ ನೀನ್ ಕಣ್ ಕಿತ್ತಾಕ್ಬಿಡ್ತೀನಿ. ದೀಪಾ, ರವಿ, ಬೇಗ ಬನ್ನಿ. ಯಾಕಕ್ಕ ಇದು? ನನ್ನ ಕೆಲಸ ಸಿಕ್ಕಿದ್ದಕ್ಕೆ. ನಂಗೆ ಆ ಮಕ್ಳೇ ಎಷ್ಟೋ ಪರವಾಗಿಲ್ಲ, ಅವ್ರು ಒಂದ್ ಕೈ ಚಾಚಿದ್ರೆ ನೀ 2 ಕೈ ಚಾಚ್ತೀಯ. ಅವ್ರ ವಯಸ್ಸೇನು ನನ್ನ ವಯಸ್ಸೇನು? ನೋಡು ಜಾನಕಿ, ನಿನಗೆ ಕೆಲಸ ಸಿಕ್ಕೂಡ್ಲೆ ನನಗೆ ಭಗವದ್ಗೀತೆ ತಂದು ಕೊಡ್ತೀನಿ ಅಂತ ಹೇಳಿದ್ಯಾ, ಮರಿಬೇಡ. ಈಗ ಈ ಸ್ವೀಟ್ ತಗೋ, ಆಮೇಲೆ ಭಗವದ್ಗೀತೆ ಕೊಡಿಸ್ತೀನಿ. ಸ್ವಾಮೀಜಿ. ಮೇಡಮ್. ಅಯ್ಯೋ, ಈ ಕನ್ನಡ ಕೈಲಿಗೂ ಬಂದ್ಬಿಟ್ನಲ್ಲಪ್ಪ. ನೀವೆಲ್ಲ ಒಳಗೆ ಹೋಗಿ ಹೋಗಿ. ಮೇ ಐ ಕಮ್ ಇನ್ ಮೇಡಮ್? ಸಾರಿ ಮೇಡಮ್, ನಿಮ್ಮ ನೋಡಿದ ತಕ್ಷಣ ಜಾರ್ ಬಿಟ್ಟೆ. ಅಯ್ಯೋ, ಥ್ಯಾಂಕ್ ಯು ಮೇಡಮ್. ನಿಮಗೆ ಮಕ್ಳಿಲ್ವಾ? ಇನ್ನು ಮದ್ವೆನೇ ಆಗಿಲ್ಲ. ಅದಕ್ಕೇನಂತೆ? ಅದಲ್ಲ, ಮಕ್ಕಳಿಗೆ ಅಂತ ದ್ರಾಕ್ಷಿ ತಂದಿದ್ದೆ. ನಿಮ್ಮ ಅಣ್ಣಂದಿರ ಮಕ್ಕಳು, ತಮ್ಮಂದಿರ ಮಕ್ಕಳು ಇದಾರೆ. ನೋಡಿದ್ರೆ ಗೊತ್ತಾಗುತ್ತೆ ಬಾಚ್ತಾ ಇರೋದು. ಏಯ್, ಆ ದ್ರಾಕ್ಷಿ ತಂದ್ಕೊಡಿಲಿ. ಪರವಾಗಿಲ್ಲ ಬಿಡಿ, ಅದ್ ನಿಮ್ಗೆ ತಂದಿದ್ದು. ಲಂಚನ? ಲಂಚ ಅಲ್ಲ, ಪ್ರೀತಿ. ನನ್ ಕೆಲ್ಸ ಮರಿಬೇಡಿ. ನಾನ್ ನೋಡ್ಕೋತೀನಿ, ಹೊರಡಿ. ನೀವು ನೋಡ್ಕೋತೀರಂತ ನನ್ಗೆ ಗೊತ್ತು, ಆದ್ರೂ ನಿಮ್ಮನ್ನ ನೋಡ್ಕೊಳ್ಳೋದು ನನ್ ಕೆಲ್ಸ ಅಲ್ವಾ? ನನ್ ಕೆಲ್ಸ ಮರಿಬೇಡಿ. ನೀವ್ ಹೊರಡಿ. ಹಣ್ಣು ತುಂಬಾ ಚೆನ್ನಾಗಿದ್ಯಪ್ಪ. ಅಮ್ಮ ಜಾನಕಿ, ಮೊದಲನೇ ಸಂಬಳದಲ್ಲಿ ನನಗೆ ಭಗವದ್ಗೀತೆ ತಂದು ಕೊಡೋದು ಮಾತ್ರ ಮರಿಬೇಡ. ಮರಿಯಲ್ಲ. ನೀನ್ ಒಳಗೆ ಹೋಗು, ಹೋಗು ಒಳಗೆ. ಮೊದಲನೇ ಸಂಬಳನ?
ಹಾ ಅದು ಮೊದಲೇ ತಾರೀಖ್ ಸಂಬಳಕ್ಕೆ ಮೊದಲೇ ಸಂಬಳ ಅಂತಾರೆ ಅಷ್ಟೇ. ನೀವು ಹೋಗಿ ನೀವು ಹೋಗಿ. ದಯವಿಟ್ಟು ನನ್ನ ಕೆಲಸ ಮರಿಬೇಡಿ. ಇಲ್ಲ ಮರೆಯೋದಿಲ್ಲ, ನೀವು ಮೊದಲು ಹೊರಡಿ. ಅಕ್ಕ ನಿನ್ಗೆ ಸಂಬಳ ಬಂದ್ ಕೂಡ್ಲೆ ನಮ್ಗೆ ಆಡಕ್ಕೆ ಕ್ರಿಕೆಟ್ ಬ್ಯಾಟ್ ತಂದ್ಕೊಡ್ಬೇಕು. ಏ ಕತ್ತೆಗಳ ಒಳಗೆ ಹೋಗಿ. ಮಕ್ಳಿಗೆ ಆ ಥರ ಎಲ್ಲ ಭಯಬೇಡಿ. ನಾಳೆ ಒಂದು ದೊಡ್ಡ ಕ್ರಿಕೆಟ್ ಪ್ಲೇಯರ್ ಆಗ್ಬೋದು, ಅವಳು ಅಶ್ವಿನಿ ನಾಚಪ್ಪ ಆಗ್ಬೋದು. ನೀವು ಅವ್ರ ಕೋಚ್ ಆಗ್ಬಿಡಿ. ಸಾರಿ ಮೇಡಮ್, ನನ್ನ ಕೆಲಸ ಮರಿಬೇಡಿ. ಯಾರಮ್ಮ ಇವರು? ರಂಗನಾಥ್ ಅಂತ ನಮ್ ತಂದೆ. ನಾನ್ ನಿಮ್ ತಂದೆ. ಅಯ್ಯೋ ನೀವಲ್ರಿ, ಅವ್ರು ನಮ್ ತಂದೆ. ಸರ್ ಅಯ್ಯೋ ಚೆನ್ನಾಗಿರಿಪ್ಪ. ಅದಕ್ಕೆ ನೀವು ನಿಮ್ಮ ಮಗಳು ಸ್ವಲ್ಪ ರೆಕಮೆಂಡ್ ಮಾಡಿ ಸರ್. ಮೇಡಮ್ ನನ್ನ ಕೆಲಸ ಮರಿಬೇಡಿ. ದಯವಿಟ್ಟು ನನ್ ತಲೆ ತಿನ್ಬಿಡಿ, ಹೋಗಿ. ನೀವು ಅಣ್ತೀನಿ ಮೇಡಮ್. ಹಾ ಜಾನಕಿ, ಏನಮ್ಮ ಇದೆಲ್ಲ? ಅಯ್ಯೋ ಇವರು? ಅದೊಂದ್ ದೊಡ್ಡ ಕತೆಪ್ಪ, ನೀವ್ ಒಳಗ್ ಬನ್ನಿ, ನಾ ಹೇಳ್ತೀನಿ. ಲಕ್ಷ್ಮೀ ನಿವಾಸ ನಿರವಧ್ಯ ಗುಣೈಕ ಸಿಂಧು ಸಂಸಾರ ಸಾಗರ ಸಮುತ್ತರನೈಕ ಸೇತು ವೇದಾಂತ ವೇದ್ಯ ನಿಜ ವೈಭವ ಭಕ್ತ ಭೋಗ್ಯ ಶ್ರೀ ವೆಂಕಟಾಚಲಪತಿ ತವ ಸುಪ್ರಭಾತಂ. ఏడుకొండవాడ గోవింద గోవింద నీ దయ నాకు బేకు స్వామి బేకు. ఏడుకొండవాడ తండ్రి కాపాడు స్వామి కాపాడు, కాపాడు స్వామి కాపాడు. ಸೈಕಲ್ ಮಾರಕ್ ಬಂದಿದ್ದೀನಿ, ಬಂದ್ ನೋಡ್ತೀರಾ? నాకు కన్నడ రాదు, ఇదిగా తెలుగు, తెలుగులో చెప్పు. ఓ తెలుగు దేశమా? ఇక్కడ చూడండి, నాది అమ్మాలి. అదలా నా సైకిల్ అమ్మాలి. ఎంత కొడతావు? కొడతావా? నన్ను కొడతావా? ఉదయాన్నే కొడతావా? నో ఫైటింగ్. నా సైకిల్ ఇస్తాను. ఓహో సైకిల్ అమ్ముతావా? ఇస్తాను ఇస్తాను. రండి రండి, బನ್ನಿ ಬನ್ನಿ 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 ಬನ್ನಿ. ఇదే నన్ను సైకిల్. నా అప్ప నాకు వదిలిపోయిన ఒకే ఒక ఆస్తి. మీరు 2 నూరియండి చాలు. రెండా? దీనికా? 100 ఇస్తా. ఇస్కాకున్నాడు. ನನ್ನ సైకిల్ 100 రూపాయల. అవునయ్యా, నీకు కావాలంటే ఇయ్యి, లేకపోతే పో. నేను పోತೀನಿ. అట్లీస్ట్ 100 రూపాయలు కూడా సాకు. ఓయబ్బో 100 100 ఈ డొక్కు చేయగలిగా చస్తే ఇవ్వను, చస్తే ఇవ్వను. 100 ఇస్తా, 100 ఇస్తా, 100 ఇస్తా. ನೈನಾ ತಮಾಷೆ ಮಾಡಬೇಡ ಕಣೋ. ದೊಡ್ಡ ಮನಸ್ಸು చేసి ಒಂದು 90 ರೂಪಾಯಿ ಕೂಡ ಸಾಕು. కుదరదయ్యా, 100 ఇస్తా. ఏడుకొండల వాడ 3 నాబడ ನನ್ನ మగనే. ಒಂದು 80 ರೂಪಾಯಿ కూడా సాకు. ఉదయాన్నే ఇలాంటి బేరం దొరికింది ఏమిట్రో దేవుడు. ఇదిగో అబ్బాయ, ఇదిగో కావాలంటే 100 రూపాయలు ఇస్తా. ఇస్తే ఇయ్యి, లేకపోతే పో. అబ్బా 80 ರೂಪಾಯಿ ಕೇಳಿದ್ರೆ 100 ರೂಪಾಯಿ ಕೊಡ್ತೇನೆ. పెద్ద ನನ್ನ ಮಗ. ఇదిగో అబ్బాయి, ఎక్కడ పోతావు? సైకిల్ తాళం. ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡ ಬರಲ್ಲ ಅಂತ್ಯ. ಮೊದ್ಲು ಕನ್ನಡ ಕಲಿ, ಆಮೇಲೆ ಕೀ ಕೊಡ್ತೀನಿ. నిజమే. ಯಾರು ಇದನ್ನ ಕೊಡ್ಸಿದ್ದು? ಅವತ್ ಬಂದಿದ್ರಲ್ಲ ಕನ್ನಡಕ ಮಾಮ, ಅವ್ರು ಕೊಡ್ಸಿದ್ದು. ಅವರು ಅಜ್ಜಿ ಜೊತೆ ಒಳಗಡೆ ಮಾತಾಡ್ತಾ ಇದ್ದಾರೆ. నేను పోತೀನಿ. అట్లీస్ట్ 100 ರೂಪಾಯಿ ಕೂಡ ಸಾಕು. ఓయబ్బో 100 100 ఈ డొక్కు చేయగలిగా చస్తే ఇవ్వను, చస్తే ఇవ్వను. 100 ఇస్తా, 100 ఇస్తా. ದೇವ ನಿನಗೆ ನಮೋ ನಮಃ. ಏನಿದು ನಿನ್ನ ಲೀಲೆ? ಯೋ లేవయ్యా పైకి. ఎందుకు మేడం? ఎందుకు గిందుకు అని అడగొద్దు. నువ్వు ఇచ్చే లంచం నాకు ఇష్టం లేదు. చచ్చా, ಅದು ಲಂಚము కాదు మేడం. ఈ బడపాయి ಪ್ರೀತಿಯಿಂದ ಇಚ್ಚೇದಿ. ನನ್ನ ವಯಸ್ಸೇನು ನಿಮ್ಮ ವಯಸ್ಸೇನು? ನನ್ನ ಮುಂದೇನೆ ನನಗೆ ತಿಳಿದೇ ಇರೋ ಭಾಷೆಯಲ್ಲಿ ಪ್ರೀತಿ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ. ಚಚ್ಚಾ, ಪ್ರೀತಿಗೆ ಭಾಷೆನೇ ಇಲ್ಲ ಅಜ್ಜಿ. ಅದು ಒಂಥರ ಲಂಚ ಅಲ್ಲ ಅಜ್ಜಿ. ಅಯ್ಯೋ ಮೇಡಮ್, ಇಲ್ಲಿ ನೋಡಿ, ನಿಮ್ಮ ಆಫೀಸ್ ಸೆಕ್ರೆಟರಿ ಪೋಸ್ಟ್ಗೋಸ್ಕರ ಇದರಲ್ಲಿ ಅಡ್ವರ್ಟೈಸ್ಮೆಂಟ್ ಬಂದಿದೆ. ಅದಕ್ಕೋಸ್ಕರ ಓಡಾಡಿ ಬಂದೆ. ಅದೆಲ್ಲ ಫಾರ್ಮಾಲಿಟಿಗೋಸ್ಕರ. ನೀವೇನ್ ಹೆದರ್ಬೇಡಿ, ನೀವ್ ಕೆಲ್ಸಕ್ಕೆ ಅಪ್ಲೈ ಮಾಡಿ. ಮಿಕ್ಕಿದೆಲ್ಲ ನಾನ್ ನೋಡ್ಕೋತೀನಿ. ಆ ಕೆಲ್ಸ ನಿಮ್ಗೆ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ಥ್ಯಾಂಕ್ ಯು.
ಸ್ಟೇಟ್ಮೆಂಟ್ನ ಬೇಗ ರೆಡಿ ಮಾಡಿ ಬಾಸ್ ಸಿಗ್ನೇಚರ್ ಕಳಿಸಿ, ತುಂಬಾ ಅರ್ಜೆಂಟು. ಈ ಗ್ರೀಟಿಂಗ್ಸ್ನೆಲ್ಲ ಗಂಗಾರಾಮ್. ಇಲ್ಲಿ ಒಂದು ಡಜನ್ ಟೆನ್ಷನ್ ಅಲ್ಲಿದೆ. ನನ್ನ ವಿಷಯ ಡೈರೆಕ್ಟ್ ಹತ್ರ ಹೇಳಿದ್ರೆ ತಾನೆ? ಹೇಳಿದ್ದೀನಿ. ನಿಮ್ಮ ಹೆಸರು ರಂಗನಾಥ್ ಅಂತಾನೂ ಹೇಳಿದ್ದೀನಿ. ಅಯ್ಯೋ, ಬರೀ ರಂಗನಾಥ್ ಹೇಳಿದ್ರೆ ಸಾಲದು. ಈ ಡಜನಲ್ಲಿ ಬೇರೆ ಯಾರಾದ್ರು ರಂಗನಾಥ್ ಇದ್ರೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಒಂದು ಕೆಲಸ ಮಾಡಿ, ವೈಟ್ ಶರ್ಟ್ ರಂಗನಾಥ್ ಅಂತ ಹೇಳಿ. ಸರಿ. ರೀ. ಏನ್ರಿ? ಇಲ್ಲಿ ಕ್ವಾರ್ಟರ್ ವೈಟ್ನಲ್ಲಿದ್ದಾರೆ. ಗುಂಗೂರ್ ಕೂದ್ಲು, ಕನ್ನಡಕ, ವೈಟ್ ಶರ್ಟ್ ರಂಗನಾಥ್ ಅಂತ ಹೇಳಿ. ಹೇಳ್ತೀನಿ. ಇವನು ಯಾರು ನಂತರನೇ ಇದ್ದಾನಲ್ಲಪ್ಪ? ಸರ್, ನಿಮ್ಮ ಹೆಸರು? ರವಿಚಂದ್ರನ್. ಅಬ್ಬಾ, ನನ್ನ ಹೆಸರು ಅಲ್ವಲ್ಲ. ನನ್ನ ಹೆಸರು ರಂಗನಾಥ್ ಅಂತ. ಥ್ಯಾಂಕ್ ಯು. ಸಾರ್, ನಿಮ್ಮದೇ ಅದೃಷ್ಟ ಸಾರ್. ಕ್ಲರ್ಕ್ ಆಗಬೇಕು ಅಂತ ಬಂದವರು ಸೀನಿಯರ್ ಮ್ಯಾನೇಜರ್ ಆಗ್ಬಿಟ್ಟಿದ್ದೀರಾ. ಇದನ್ನೇ ಸಾರ್ ದೇವರ ಕೃಪೆ ಅನ್ನೋದು. ದೇವ್ರ ಕೃಪೆ ಅಲ್ಲ ಕಣೋ, ದೇವತೆ ಕೃಪೆ. ಇಲ್ಲಿದ್ಯಾ ನೀನು? ಅಂದ್ರೆ ಜಾನಕಿ ಕೃಪೆ. ಯಾರು? ಎಷ್ಟ್ ಜನಕಿನ? ಅವ್ರನ್ನೆಲ್ಲ ಇಲ್ಲಿಗೆ ಯಾಕೆ ಕರಿತೀಯ? ನಮ್ಮ ಆಫೀಸ್ ಜಾನಕಿ. ಅವ್ರು ರೆಕಮೆಂಡ್ ಮಾಡದೆ ಹೋಗಿದ್ರೆ ನನಗೆ ಸೀಟೇ ಸಿಗ್ತಾ ಇರ್ಲಿಲ್ಲ. ಮುಚ್ಚ ಬಾಯ್. ನಗೋದಕ್ ಮುಂಚೆ ಯಾಕೆ ನಗ್ತಾ ಇದೆಯಾ ಅಂತ ಹೇಳ್ಬಿಟ್ಟು ನಗು. ಸಾರ್, ಈ ಆಫೀಸ್ ನಲ್ಲಿ ಏನ್ ಬೇಕಾದ್ರೂ ನಡೆಯುತ್ತೆ. ಇನ್ಫ್ಲೂಯೆನ್ಸ್, ರೆಕಮೆಂಡೇಶನ್ ಮಾತ್ರ ನಡೆಯೋದಿಲ್ಲ. ಆ ರೌಡಿ ಜಾನಕಿ ಕೆಲ್ಸಕ್ಕೆ ಸೇರಿದ್ದೆ ಲಾಸ್ಟ್ ಟೈಮ್ ನೀವು ಇಂಟರ್ವ್ಯೂ ಬಂದಾಗ. ಇನ್ನೂ 10 ದಿನಾನೂ ಆಗಿಲ್ಲ. ಸೀರೆ ಮರ್ಸ್ಬಿಡ್ತಲ್ಲ ನನ್ನನ್ನ. ನೀನೋಗೊಂದು ಕೆಲಸ ಮಾಡು, ಆ ಕಡ್ಡಿನ ನಾನು ಕರಿತಾ ಇದ್ದೀನಿ ಅಂತ ಹೇಳು. ಓಕೆ ಸರ್. ಏನಂತ ಹೇಳ್ತೀಯ? ನೀವು ಕರೆದ್ರಿ ಅಂತ ಹೇಳ್ತೀನಿ. ಸೀನಿಯರ್ ಮ್ಯಾನೇಜರ್ ಕರೆದ್ರು ಅಂತ ಹೇಳು. ಎಸ್ ಸರ್. ಹಲೋ ಮಿಸ್ಟರ್ ರಂಗನಾಥ್. ಬನ್ನಿ ಸ್ವಾಮೀಜಿ, ಬನ್ನಿ ಕೂತ್ಕೊಳ್ಳಿ. ನೋ ಪ್ರಾಬ್ಲಮ್, ಪರವಾಗಿಲ್ಲ. ಕೂತ್ಕೊಳ್ಳಿ. ಪ್ಲೀಸ್ ಸಿಟ್ ಡೌನ್. ಅಪ್ಪ, ಕಡ್ಡಿ ಮುರಿದೋಯ್ತು. ಅಯ್ಯಯ್ಯೋ, ಬಿದ್ದೋಗ್ಬಿಟ್ರಾ? ಎದ್ದೇಳಿ. ಮೆಲ್ಗೆ. ತುಂಬಾ ಏಟ್ ಬಿತ್ತು ಅಂತ ಕಾಣುತ್ತೆ. ಆ ಚೇರ್ ಹೋದ್ರೇನಂತೆ, ಈ ಚೇರ್ ಹೇಳಿ ಕೂತ್ಕೊಳ್ಳಿ. ಪ್ಲೀಸ್ ಸಿಟ್ ಡೌನ್. ಥ್ಯಾಂಕ್ಸ್. ನೀವು ನಿಂತಿದ್ದೀರಲ್ಲ, ಕೂತ್ಕೊಳ್ಳಿ. ಅಯ್ಯಯ್ಯೋ, ನಿಮ್ ಮುಂದೆ ನಾನು ಕೂತ್ಕೊಳ್ಳೋದೆ, ಪರವಾಗಿಲ್ಲ ಬಿಡಿ. ನೋಡಿ ಮಿಸ್ಟರ್ ರಂಗನಾಥ್, ನಾನ್ ನಿಮಗ್ ಕೆಲಸ ಕೊಡ್ಸಿದ್ ನಿಜ. ಆದ್ರೂ ಈ ಆಫೀಸಲ್ಲಿ ನಾ ಕ್ಲರ್ಕ್, ನೀವು ಸೀನಿಯರ್ ಮ್ಯಾನೇಜರ್. ಈ ಚೇರಿಗೆ ಬೆಲೆ ಕೊಟ್ಟಾದ್ರೂ ನೀವು ಕೂತ್ಕೊಳ್ಳೇಬೇಕು. ಪ್ಲೀಸ್ ಕಮ್ ಆನ್. ನಿಮ್ಗೇನಾದ್ರು ಸರಿಯಾದ್ದು ಕೊಡೋಣ ಅಂದ್ರೆ ಕೈಗೇನು ಸಿಗ್ತಾ ಇಲ್ವೇ? ಪರವಾಗಿಲ್ಲ ಬಿಡಿ, ಪ್ರೆಸೆಂಟ್ ಗಿಸೆಂಟ್ ಎಲ್ಲ ಬೇಡ. ಆದ್ರೊಂದ್ ಮಾತು ಮಿಸ್ಟರ್ ರಂಗನಾಥ್, ನಾನ್ ನಿಮಗ್ ಕೆಲಸ ಕೊಡ್ಸಿದ್ದು ದೊಡ್ಡ ಮಾತಲ್ಲ. ಅದನ್ನ ನೀವು ನಿಯತ್ತಾಗಿ ಉಳಿಸ್ಕೊಳ್ಳೋದೇ ಮುಖ್ಯ. ನನ್ನ ಹೆಸರು ಕೆಡದೆ ಹೋದ್ರೆ ಸಾಕು. ಹೇಳ್ರಿ ಮೇಲೆ. ನೀವು ನನಗ್ ರೆಕಮೆಂಡ್ ಮಾಡಿದ್ರ ರೀಲ್ ಬಿಡೋದಿಕ್ಕೆ? ಬೇರೆ ಯಾರು ಸಿಗ್ಲಿಲ್ವಾ ನಿಮ್ಗೆ? ಸರ್, ಅದು ಇದು ಎಲ್ಲ ಬೇಡ, ಉಸಿರು ಬಿಡ್ಬೇಡಿ. ನಿಮ್ಮೇಲೆ ನಂಬಿಕೆ ಇಟ್ಟು ನಿಮ್ ಮನೆಗೆ ನಾಯಿ ತರ ತಿರುಗ್ದೆ. ನಿಮ್ಮ ಅಜ್ಜಿ ಅವರು ಕೂಡ ಭಗವದ್ಗೀತೆ ಕೊಡಿಸ್ದೆ. ಆ ಮಕ್ಕಳಿಗೆ ಕ್ರಿಕೆಟ್ ಬ್ಯಾಟು, ಕ್ರಿಕೆಟ್ ಬಾಲು ಕೊಡಿಸ್ದೆ. ಉಸಿರು ಬಿಡಬೇಡಿ. ನಮ್ಮಪ್ಪ ನನಗೋಸ್ಕರ ಬಿಟ್ಟೋದ ಒಕೆ ಆಸ್ತಿ, ಅದನ್ನು ಕೂಡ ಮಾರಿಸ್ಬಿಟ್ರಲ್ರಿ. రేపు ఎలాగైనా చేసి ఆ సైకిల్ షాప్కి వెళ్ళి నా అప్ప వదిలిపోయిన ఒకే ఒక సైకిల్ మళ్ళీ తీసుకురావాలి. ఏమంటావు? నోరు లేదా నీకు? తీసి మాట్లాడు. మాసం కొంచెం ఇచ్చేస్తాను సార్. మళ్ళీ మోసం చేస్తావా? నాకు ఇప్పుడే కావాలి. ఎలా? సరే, ఒక పని చెయ్యి. ఏంటి? ಮಿಸ್ಟರ್ ರಜನಿಕಾಂತ್ ಅವರೇ, ನಿಮ್ಮ ಆಕ್ಟಿಂಗ್ ಬ್ಯೂಟಿಫುಲ್. ಥ್ಯಾಂಕ್ ಯು. ನೀವು ಸ್ವಲ್ಪ ಜಾಗ ಬಿಟ್ರೆ ನಾನು ಇದಕ್ಕೆ ಹೋಗ್ಬೇಕು. ಪರವಾಗಿಲ್ಲ, ನಾನೇ ಹೋಗ್ಬರ್ತೀನಿ. ನೀವಲ್ಲ, ನಾನು ಹೋಗ್ಬೇಕು. ಹೋಗಿ. ಇಲ್ಲಿ ಟಾಯ್ಲೆಟ್ ಎಲ್ಲಿ? ಕತ್ಲೆಯಲ್ಲಿ ಏನು ಕಾಣಲ್ಲ, ಎಲ್ಲಿ ಬೇಕಾದ್ರೂ ಹೋಗಿ.
ಹೋಗಿ ಆಚೆ. ಏನು ಕಾಣಿಸಲ್ಲ ಅಂದ್ರೆ ನೀನ್ ಯಾಕೆ ಹೆದರ್ತೀಯ? ಯಾವನೇ ಅವ್ನು? ಅವನೇ ಅವನು. ಏಯ್ ತಿಮ್ಮ, ಟೀ ತಂಬರ. ಮಧ್ಯಾಹ್ನದಿಂದ ನಿಂತ್ಕೊಂಡು ಕಾಯ್ತಾ ಇದೀವಿ. ಅಯ್ಯೋ ನಾನೇನು ನೋಡಿಲ್ಲ. ಹೀಗೆ ಓಡ್ತಾವನೆ. ಏನಲ್ಲ ನನ್ನ ಮಗನೇ, ಏಯ್ ಬೇರೆಯವ್ರ ಹೆಂಡತಿ ಸ್ನಾನ ಮಾಡೋದ್ ನೋಡಕ್ ಬಂದಿದ್ಯೇನೋ? ಬೇರೆಯವ್ರ ಹೆಂಡತಿ ಅಲ್ಲ ಗುರು, ನಿನ್ನ ಹೆಂಡ್ತಿನೇ. ನನ್ನ ಹೆಂಡತಿ ಸ್ನಾನ ಮಾಡೋದ್ ನೋಡಕ್ ಬಂದಿದ್ಯೇನೋ? ನಿಮ್ ಹೆಂಡ್ತಿ ಸ್ನಾನ ಮಾಡ್ತಿರೋದೇ ನನ್ಗೆ ಗೊತ್ತಿರ್ಲಿಲ್ಲ ಸರ್. ನಾನು ಇದು ಮಾಡಕ್ ಹೋದೆ, ಅವ್ರು ಇದು ಮಾಡ್ತಿದ್ರು. ನನ್ನ ನೋಡಿದ ತಕ್ಷಣ ಕಿರ್ಚ್ಕೊಂಡ್ಬಿಟ್ರು. ನಾನ್ ತಿರ್ಗಿ ನೋಡ್ದೆ, ಕತ್ಲಲ್ಲಿ ಏನು ಕಾಣಿಸ್ಲಿಲ್ಲ ಸರ್. ನಾನು ಇದನ್ನು ಮಾಡ್ದೆ, ಇಲ್ಲಿ ಓಡ್ ಬಂದ್ಬಿಟ್ಟೆ. ಸುಳ್ಳು ಹೇಳ್ತಾ ಇದೇನೋ? ಇಲ್ಲ. ಏಯ್ ದಾರಿ ಬಿಡಿ ಮಿಸ್ಟರ್ ರೌಡಿ. ನಾನಿಲ್ಲಿ ಇರ್ಬೇಕಾದ್ರೆ ನನ್ನ ಪ್ಯಾಸೆಂಜರ್ ಜೊತೆಗೆ ನಿನಗೇನ್ ಮಾತು? ಅದು ಏನೇ ಇದ್ರು ನನ್ನ ಹತ್ರ ಮಾತಾಡು. ಪರವಾಗಿಲ್ಲ, ನೀವೇ ಇಟ್ಕೊಳ್ಳಿ. ಸದ್ಯ ನಮಗ್ ಬಿಟ್ರೆ ಸಾಕು. ಆದ್ರೂ ನಿನ್ನ ಹೆಂಡತಿ ಇಷ್ಟ ರಾತ್ರಿಯಲ್ಲಿ ಸ್ನಾನ ಮಾಡಕ್ಕೆ ಈಚೆ ಯಾಕೆ ಬಂದ್ಲು? ಅದನ್ನ ವಿಚಾರಿಸು. ಶಿವ, ಇಷ್ಟೊತ್ನಲ್ಲಿ ನಮಗ್ ಗೊತ್ತಿಲ್ದೆ ಈ ಊರಲ್ಲಿ ಯಾವಳ ಸ್ನಾನ ಮಾಡೋದು? ನಮ್ಗೆ ಯಾಕೆ ಗುರು, ಮೊದ್ಲು ಬ್ಯಾಗ್ ನೋಡ್ ಗುರು. ಅದು ಸರಿ. ಬ್ಯಾಗ್ ಎಲ್ಲ ಖಾಲಿ ಕಣೋ. ಆಗಿದ್ನಲ್ಲ ಗುರು ಟೋಪಿನ. ಇದೇ ರಜನಿ ಸ್ಟೈಲ್. ನನಗೆ ಆ ದೇವರು ಇಲಿ ಮರಿಗಳನ್ನಾದ್ರೂ ಕೊಟ್ಟಿದ್ದಾನೆ, ನಿಮ್ಗೆ ಇರ್ಲಿ ಮರಿಗಳನ್ನು ಕೂಡ ಕೊಟ್ಟಿಲ್ವಲ್ಲ ಬಾಸ್? ಏನ್ರಿ ಇದು? ನಾನು ಇದಕ್ಕೆ ಹೋಗ್ಬೇಕು ಕಣೆ. ಇದಕ್ಕೆ ಅಂದ್ರೆ ಇದಕ್ಕೆ ಹೋಗ್ಬೇಕು ಕಣೆ. ಥು, ಇದನ್ನು ನನ್ನ ಹತ್ರ ಹೇಳ್ಬೇಕಾ? ಬೇಗ ಹೋಗ್ ಬನ್ನಿ. ನೀನ್ ಬರಲ್ವಾ? ಸರಿ. ರೀ, ನಾನೊಂದ್ ಮಾತು ಕೇಳ? ನೀವ್ ಥಿಯೇಟ್ರಲ್ಲಿ ಬೇಕು ಅಂತ ಹೆಂಗಸ್ ಪಕ್ಕ ಕೂತ್ರೋ ಇಲ್ಲ ಅವಳು ನನ್ಗಿಂತ ಚೆನ್ನಾಗಿದ್ದಾಳೆ? ಇಲ್ಲಿ ನೋಡ್ ಜಾನು, ಇಡೀ ಜಗತ್ನಲ್ಲಿ ನಿನಗಿಂತ ಚೆನ್ನಾಗಿ ನನ್ನ ಕಣ್ಣಿಗೆ ಯಾರು ಕಾಣಲ್ಲ. ಬೇರೆ ಎಲ್ಲಾರು ನಿನ್ ಮುಂದೆ ನವಿಲ್ ಮುಂದೆ ಕಾಗೆ ಇದ್ದಾಗೆ. ನಿಜವಾಗ್ಲೂ? ನಿನ್ ಮೇಲೆ ಆಣೆ, ಆ ಎದುರುಮನೆ ದೇವಿ ಶ್ರೀದೇವಿ ತರ ಇದ್ದಾಳೆ. ಮೂದೇವಿ ಅವಳು ಓಡಾಡ್ತಾ ಇದ್ರೆ ಇಡೀ ರೋಡ್ ಅವಳನ್ನ ಕಣ್ಬಿಟ್ಕೊಂಡು ನೋಡ್ತಾ ಇರುತ್ತೆ. ನಾನು ಅವಳ ಒಂದಿನಾದ್ರೂ ಕಣ್ಬಿಟ್ಟು ನೋಡಿದಿನ? ಚಚ, ಇಲ್ವೇ ಇಲ್ಲ. ಆ ಪಕ್ಕದ ಮನೆ ಕೆಲ್ಸದ ಹುಡುಗಿ ದೀಪ, ಡಿಂಪಲ್ ಕಪಾಳ ಕುಡಿಬೇಕು. ಅವಳು ಕಸ ಗೂಡ್ಸೋವಾಗ ಬಳಕೋ ಸೊಂಟ ನೋಡೋದಿಕ್ಕೆ 4 ಕಣ್ಣು ಸಾಲದು. ನಾನು ಅವಳನ್ನ ಯಾವತ್ತಾದ್ರೂ ನೋಡಿದಿನ? ಇಲ್ವೇ ಇಲ್ಲ. ಆ ಮಾಡಿ ಮನೆ ಮಾಡಿ ಮೇಲೆ ಬಟ್ಟೆ ಒಣಗಿಸ್ತಾ ಇದ್ರೆ ಎಲ್ರು ಮೇಲೇ ನೋಡ್ತಿರ್ತಾರೆ. ನಾನು ಯಾವತ್ತಾದ್ರೂ ಮೇಲೆ ನೋಡಿದಿನ? ನಿಮ್ಗೆ ಹೇಗ್ರಿ ವಿಷಯ ಎಲ್ಲ ಗೊತ್ತಾಯ್ತು? ಹೇಳ್ರಿ. ಅದು ನಮ್ಮ ಮನೆ ಪೋಸ್ಟ್ ಮ್ಯಾನ್ ಹೇಳ್ದ. ನಿಮ್ಗೋಸ್ಕರ ನಾನು ಇಲ್ಲಿರ್ಬೇಕಾದ್ರೆ ನಿಮ್ಗೆ ಅವ್ರ ವಿಷಯ ಇಲ್ಲ. ಛೀ, ಕೊಳ್ತೋದ್ ಮಾಡ ನೀವು. ನಿಮ್ಮನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸತ್ತ. ಮುಟ್ಬೇಡಿ ನನ್ನ. ನಿನ್ನ ಮುಟ್ಟದೆ ಯಾರನ್ನೇ ಮುಟ್ಲಿ ನಾನು? ಹೋಗಿ ಅವ್ರ ಹತ್ರ. ಆ ಶ್ರೀದೇವಿ ಡಿಂಪಲು ಇದಾರಲ್ಲ, ಅವರೆಲ್ಲ ಬರೀ ನೋಡೋದಕ್ಕೆ ಕಣೆ. ಅವ್ರು ನೋಡೋದಿಕ್ಕೆ ನನ್ನ ಹತ್ರ ಬಂದು ಮಲ್ಕೊಳ್ಳೋದಿಕ್ಕೆ. ನೀವ್ ನನ್ನ ಮುಟ್ಟಿದ್ರೆ ಮೈ ಮೇಲೆ ಜೈಲ ಬಿದ್ದಾಗುತ್ತೆ ನನಗೆ. ಕಡಿ, ನಿನಗೆ ಮಾತ್ರ ಮೂಗ್ ಮೇಲೆ ಕೋಪ ಬರುತ್ತೆ ಅನ್ಕೋಬೇಡ. ನನಗೂ ಮೂಗಿದೆ, ನನಗೂ ಕೋಪ ಬರುತ್ತೆ. ಏನು ಕೋಪ ಬಂದ್ರೆ ಏನ್ ಮಾಡ್ತೀರಾ? ಏನ್ ಮಾಡ್ತೀನಾ? ಈ ದಿಂಬೆ ನೀನು ಅನ್ಕೊಂಡು ಇದ್ರ ಜೊತೆ ನಾ ಹೊರಗಡೆ ಮಲಗ್ತೀನಿ. ಏನ್ ಆಹಾ, ನೀನು ಬಂದ್ ಕರೆದ್ರೆ ಒಳಗ್ ಬರೋದಿಲ್ಲ. ಹೋಗಿ, ನಿಮ್ಮನ್ನ ಯಾರು ತಡೆಯೋದಿಲ್ಲ. ಏ ಜಾನು, ನೀನ್ ಯಾಕೆ ನಾನು ಅರ್ಥ ಮಾಡ್ಕೊಳಲ್ಲ ಅಂತ್ಯ? ಏಯ್, ಗೌರಿ, ನಿಮ್ಮಮ್ಮ ಕರೀತಾವ್ರೆ, ಹೋಗಮ್ಮ. ಅಯ್ಯೋ, ಆ ಶ್ರೀದೇವಿ ಡಿಂಪಲ್ ಆದ್ರೂ ಪರವಾಗಿಲ್ಲ, ಈ ರಮಾದೇವಿನ ನೋಡಿ ಬಾಯ್ ಚಪ್ಪಸ್ತಿರಲ್ರಿ. ಅವ್ರಾಗ ಯಾಗಿದ್ರು ಅಂತ ನಿನಗೇನ್ ಗೊತ್ತು? ಆಗ ಈಗ ಮಾತೆಲ್ಲ ಬೇಡ, ಈಗ ಒಳಗ್ ಬಂದ್ ಸುಮ್ನೆ ಮಲ್ಕೊಳ್ಳಿ. ನೋ, ಕೊಟ್ಟು ಮಾತಿಗೆ ತಪ್ಪಲ್ಲ, ನಾ ಒಳಗ್ ಬರೋದಿಲ್ಲ. ಈಗ ಒಳಗ್ ಬರ್ದೇ ಇದ್ರೆ ಕೊಲೆ ಮಾಡ್ಬಿಡ್ತೀನಿ. ನಡೀರಿ ಒಳಗೆ.